ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹಾ. ಈ ಒಂದು ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ? ಈ ಸಲ ಕಾಂಗ್ರೆಸ್ ಬರಬೇಕು. ಯಾಕೆ ಸರ್? ಕಾಂಗ್ರೆಸ್ ಒಳ್ಳೇದು ಕೆಲಸ ಮಾಡಿದೆಯಲ್ಲ ನಮ್ದು, ಇಲ್ಲಿ ಕಾಂಗ್ರೆಸ್ಸೇ ಇರೋದು. ಏನೇನು ಮಾಡಿದೆ ಇಲ್ಲಿ? ಎಲ್ಲ ಇದೆ ರೆಸಾರ್ಟ್ ಇದ್ದಾವೆ, ಮತ್ತು ಇಂಡಸ್ಟ್ರಿ ಇಲ್ಲ ಅಷ್ಟೇ, ಒಂದೇ ಫ್ಯಾಕ್ಟ್ರಿ ಇರೋದು. ಹ್ಞೂ ಇಂಡಸ್ಟ್ರಿ ಯಾವುದೂ ಇಲ್ಲ ಇಲ್ಲಿ ಯಾವುದು. ಸರ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು MP ಕ್ಯಾಂಡಿಡೇಟ್. ಅವ್ರು ಹೊಸಬರು ಇದ್ದಾರೆ ಈಗ, ಹೌದು, ಬರ್ಬೋದು ಈ ವರ್ಷ. ಅವ್ರಿಗೆ ಈ ಸರಿ ಗೆಲ್ಬೋದು ಇಲ್ಲಿ. ಗೆಲ್ಬೋದು. ಸರ್ ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 7 ಬಾರಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್ ಇಲ್ಲ, ಇಂಡಸ್ಟ್ರಿ ಇಲ್ಲ ಯಾವುದು ಹೊಸ ಯಾವುದು ಯೋಜನೆ ಬರಲಿಲ್ಲ ಇಲ್ಲಿ ಯಾವುದು. ಸರ್ ಈಗಿನ BJP ಅಭ್ಯರ್ಥಿ ಬಂದು ಕಾಗೇರಿ ಅಂತ, ಅವ್ರ ಬಗ್ಗೆ ಹೇಳ್ತೀರಾ? ನೋಡ್ಬೇಕು ಸರ್ ಈಗ ಏನಾಗುತ್ತೆ ಅಂತ. ಈಗ ಇರೋದು ಬಂದರೆ ಅಂಜಲಿ ಬರ್ಬೋದು. ಅಂಜಲಿ ಬರ್ಬೋದು. ಇದು ಗ್ಯಾರಂಟಿ ರಿಲೀಸ್ ಆಗ್ತದೆ ಸರ್? ಗ್ಯಾರಂಟಿ ಎಲ್ಲರೂ ಬರ್ತಾ ಇದ್ದಾರೆ ಸರ್, ತಗೊಳ್ತಾ ಇದ್ದಾರೆ ಎಲ್ಲರೂ. ಹಾಂ, ಅಲ್ಲ ಕೆಲವೊಂದಿಷ್ಟು ಜನ ಗ್ಯಾರಂಟಿ ಕೊಡ್ಬಾರ್ದಾಗಿತ್ತು, ಸೋಂಬೇರಿಗಳಾಗ್ತಾರೆ ಜನ ಅಂತ ಹೇಳಿದ್ರೆ. ಇಲ್ಲಿ ಇಂಡಸ್ಟ್ರಿ ದಾಂಡೇಲಿ ಅಂದ್ರೆ ಒಂದು ಸಣ್ಣ ಊರಿದೆ, ಗ್ಯಾರಂಟಿ ಕೊಟ್ಟರೆ ಸ್ವಲ್ಪ ಒಳ್ಳೇದಾಗಿರ್ತದೆ, ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಅಲ್ಲ ಈಗ ಯಾರು ಬಂದ್ರೆ ಒಳ್ಳೇದಾಗುತ್ತೆ ಅಂತ? ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗುತ್ತಾ, BJP ಬಂದ್ರೆ ಒಳ್ಳೇದಾಗುತ್ತಾ? ಯಾಕಂದ್ರೆ ಕಾಂಗ್ರೆಸ್ ಅಂತ 5 ಗ್ಯಾರಂಟಿಗಳು ಕೊಟ್ಟಿದ್ರು. ನಮಗೆಲ್ಲ ಇಲ್ಲಿ ಕಾಂಗ್ರೆಸ್ ಇಂದಾನೆ ಹೆಲ್ಪ್ ಆಗಿದೆ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಏನೇ ಅನುಕೂಲ ಆಗಿದೆ ಮೇಡಮ್ ಈ ಭಾಗದಲ್ಲಿ? ಅದೇ ಗೃಹಲಕ್ಷ್ಮಿ ಆಯ್ತು, ಮತ್ತೆ ಬೇರೆ ಆಯ್ತು, ಮಾಡಿದ್ದಾರೆ ಎಲ್ಲ, ಇಲ್ಲೆಲ್ಲ ಬಂದಿದ್ದವರೆಲ್ಲ ಅನುಕೂಲ ಆಗಿದೆ ಎಲ್ಲರಿಗೂ. ಹಾ ಮಾಡಿದ್ದಾರೆ, ಬಂದಿದ್ವಿ ಇಲ್ಲಿ ಕಾಂಗ್ರೆಸ್. ಮೇಡಮ್ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಅಂಜಲಿ ನಿಂಬಾಳ್ಕರ್ ಅಂತ ಗೆಲ್ಬೋದು ಅವ್ರ ಈ ಭಾಗದಲ್ಲಿ ಏನಾದ್ರು? ಗೆಲ್ಬೋದು, ಗೆಲ್ಬೋದು, ಗೆಲ್ಬೋದು. ಡೆವಲಪ್ಮೆಂಟ್ ಆಗ್ಬೋದು. ಹೌದು. ಸರ್ ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಂತ ನಿಂಬಾಳ್ಕರ್ ಇದ್ದಾರೆ, BJP ಕಾಗೇರಿ ಇದ್ದಾರೆ, ಅವ್ರಿಬ್ರು ಯಾರು ಬರ್ಬೋದು ಅನ್ಸುತ್ತೆ? ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಯಾರು ಚಲೋ ಕೆಲಸ ಮಾಡ್ತಾರ ಅವ್ರು ಬರ್ತಾರೆ. ಒಳ್ಳೆ ಕೆಲಸ ಯಾರು ಮಾಡ್ತಾರ, ಈಗಾರ ಯಾರು ಮಾಡಿದಾರ ನೋಡಿಲ್ಲ. ಏನ ಹಿಂದಿನವ್ರು ಮಾಡ್ಯಾರ, ಅವ್ರು ಸ್ವಲ್ಪ ದಿವಸ ಇದ್ರು, ಈಗ ಮುನ್ನವ್ರು ಹೊಸವಾಗಿ ಬಂದಾರ. ಇವರೇ ಅವರೇ ಅನ್ನೋದು ಹೆಂಗೆ ಹೇಳ್ಬೇಕು? ಅವ್ರವ್ರ ಭಕ್ತಿ, ಅವ್ರವ್ರ ಸಂಕಟ, ಅವ್ರವ್ರ ಜನ ಅವ್ರ ಸಂಕಟ. ಯಾರು ಒಳ್ಳೆಯವ್ರು ಬಂದೇ ಬರ್ತಾರೆ. ಆ ದೇವ್ರ ಮೇಲೆ ಭರೋಸೆ ಮಾಡ್ಬೇಕು. ದೇವ್ರಿಗೆ ಆಶೀರ್ವಾದ ಯಾರ್ದೈತಿ ಅವ್ರಿಗೆ ಬರ್ತಾರೆ. ನಾವು ಟೀಕಾ ಮಾಡಲ್ಲ. ಜನ ವೋಟ್ ಮಾಡೋ ಜನ ಅಲ್ಲ ಸರ್? ವೋಟ್ ಮಾಡೋ ಜನ ಅಂದ ಕೂಡಲೇ ಏನಾರೋ ಒಂದು ಮಾಡೋದಾನ, ನೀವೇ ತಾನೆ ಮುಖ್ಯ. ನಾವು ಹಂಗೆಲ್ಲ ಮಾಡಲ್ಲ. ನೀವು ನನ್ಗೆ ಹಿಡಿದಕ್ಕೂ ಕೂತ್ರ ಆಗಲ್ಲ. ಒಂದು ಮಾತು ಹೇಳಿ, ರಾಜಕೀಯ ವಿಷಯದಾಗ ಅವ್ರವ್ರದ್ದು ಕರ್ತವ್ಯ, ಅವ್ರವ್ರದ್ದು ಜವಾಬ್ದಾರಿ. ಅವ್ರು ಯಾರಿಗೆ ಇಲ್ಲಿ ಏನೇನು ಕೆಲಸ ನಡೆದವ ಅವ್ರವ್ರಿಗೆ ಗೊತ್ತ. ಅವ್ರವ್ರಿಗೆಲ್ಲ ಗೊತ್ತಿದೆ. ರಾಜಕೀಯ ಮಾಡೋರಿಗೆ ಗೊತ್ತಿದೆ, ರಾಜಕೀಯ ಆಳೋರಿಗೆ ಗೊತ್ತಿದೆ. ಸತ್ಯ ಒಂದಿದೆ, ಸತ್ಯದಿಂದ ಯಾರಾದರೂ ಒಬ್ರು ಬರ್ತಾರೆ. ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು, ಯಾರು ಬರ್ಬೋದು ಅನ್ಸುತ್ತೆ? ಡೆವಲಪ್ಮೆಂಟ್ ಒಳಗೆ ಈಗ ಯಾವ ಥರ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಬಂದರೆ ಒಳ್ಳೇದಾಗತ್ತೆ. ಮತ್ತು ಆದ ನಂತರ ಎಲ್ಲ ಕೊಡ್ತಾ ಇದ್ದಾರಲ್ಲ, ಈಗ ಸೌಕರ್ಯ ಏನಂತಾರೆ, ಇದೆ ಪ್ರೊಸೀಜರ್ ಯಾವ ಥರ ಇದೆ, ನಡೀತಾ ಇದೆ. ಡೆವಲಪ್ಮೆಂಟ್ ಆಗಬೇಕಂತೇಳಿ ಯಾವ ಥರ ನಡೀತದೆ. ರೇಷನ್ದು ಒಂದು ಕೊಟ್ಟಿದ್ದಾರೆ, ಬಸ್ಸಿಂದು ಕೊಟ್ಟಿದ್ದಾರೆ, ಎಲ್ಲ ಥರ ಕೊಡ್ತಾ ಇದ್ದಾರೆ. ಡೆವಲಪ್ ಈಗ ಯಾವ ಥರ ಈಗ ನಡೀತಾ ಇದೆ ಅಂತ ನಡೆದ್ರೆ ಒಳ್ಳೇದಾಗತ್ತೆ. ಸರ್ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂದ್ಕೊಂಡಿದ್ದಾರೆ, ಸರಿ ಆಗಲ್ಲ ಸರ್. ಕಾಂಗ್ರೆಸ್ ಅವ್ರು ಯಾರು ಬರಲಿ, ನಡೆಯುತ್ತದೆ, ಡೆವಲಪ್ಮೆಂಟ್ ಆಗುತ್ತೆ ಕಾಂಗ್ರೆಸ್ ಕಡೆ. ಆಗತ್ತೆ. ಸರ್ ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು, ಏನೋ ಡೆವಲಪ್ಮೆಂಟ್ ಆಗಿದೆ ಸರ್? ಅನಂತಕುಮಾರ್ ಹೆಗಡೆ? ಹೌದು, ಹೆಸರು ಕೇಳಿಲ್ವಾ? ಅನಂತಕುಮಾರ್ ಹೆಗಡೆ ಎಲ್ಲಿದ್ದಾರೆ, ಪರಿಚಯ ಯಾವ ಥರ ಹಾಂ, ಆಗಲಿ, ಯಾವುದಾದ್ರೂ ಒಳ್ಳೇದಾಗಲಿ, ಕಾಂಗ್ರೆಸ್ಸೇ ಬರುತ್ತೆ. ಈ ಥರ ಕಾಂಗ್ರೆಸ್ ಬರುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ಸರ್ ಈಗ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಏನೋ ಗೊತ್ತಾ ನಿಮಗೆ? ಅಂಬೇಡ್ಕರ್ ಅವರು, ಅಂಜಲಿ ನಿಂಬಾಳ್ಕರ್ ಅಂತ. ನಿಂಬೇಡ್ಕರ್. ಹಾಂ, ಈಗ MP ಹೌದು ಕನ್ನಪುರದವರು. ಅವರು ಏನು ಅಲ್ಲೇ ಏನು ನಮಗಂತೂ ಆ ಥರ ಪರಿಚಯ ಇಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೂ ಇರಲಿ, ಅಭಿವೃದ್ಧಿ ಯಾವುದೂ ಇರಲಿ, ಬರುತ್ತೆ ಅಂತ ಹೇಳಿದ್ರೆ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾವುದಿದ್ರು ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದರೆ ಒಳ್ಳೇದಾಗತ್ತೆ ಅಷ್ಟೇ ಹೇಳೋದು, ಮತ್ತೇನು ಉಕ್ಕಿದೇನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅದು ಗೌರ್ಮೆಂಟಲ್ಲಿ ಇಲ್ಲ, ಅದು ಆ ನಂತರ ಎಲ್ಲ ಸೌಕರ್ಯ ಎಲ್ಲ ಕೊಡ್ತಾ ಇದ್ದಾರೆ. ಬಂತಂದ್ರೆ ಮತ್ತೆ ಸೌಕರ್ಯ ಎಲ್ಲ ಅದು ಸಿಗತ್ತಲ್ಲ. ಈಗ ಅಂತಿದ್ರು ರಾಹುಲ್ ಗಾಂಧಿಯವರು 2 ಥರ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, 2 ಅಂತರೂ ಕೊಡ್ತೇನೆ ಅಂತೇಳಿ, ಅಭಿವೃದ್ಧಿ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಕೊಡ್ತಾ ಇದ್ದಾರೆ, ಮತ್ತು ಅದರೊಳಗೆ ಕೊಟ್ಟಿದ್ದೇ ಇದ್ದಾರೆ, ಆಗ್ತಾ ಇರುತ್ತೆ. ಬಂತಂದ್ರೆ ಒಳ್ಳೇದಾಗತ್ತೆ ಅಷ್ಟೇ. ಸರ್ ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸು, ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರ್ಬೋದು ಅನ್ಸುತ್ತೆ? ನಮ್ಗೆ ಮೋದಿ. ಯಾಕೆ ಸರ್ ಮೋದಿ ನಮ್ಗೆ ಒಳ್ಳೇದಾಗೈತೆ? ಏನೇನಾಗಿದೆ? ನಮ್ದು ಅಭಿವೃದ್ಧಿ ಆಗೈತಿ, ಅದು ನಮ್ಗೆ ಅದ ಬೇಕು, ಅದರದಿಂದ ಏನಿಲ್ಲ. ಸರ್ ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಸರ್? ಇಲ್ಲಿ ದಾಂಡೇಲಿಗೆ ಅಷ್ಟೇನು ಇದು ಇಂಪ್ರೂವ್ ಇಲ್ಲ. ಈ ಸಲ ಮಾತ್ರ ಚಲೋ ಆಗಿದೆ ಮೋದಿ ಬಂದಾಗ. ಮೋದಿ ಬಂದರೆ ಸರಿ. ಸರ್ ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ? ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಯಾಕೆ? ಕಾಂಗ್ರೆಸ್ ಎಲ್ಲರಿಗೂ ಅನುಕೂಲ ಮಾಡ್ಯಾರಲ್ಲ. ಏನೇ ಅನುಕೂಲ ಆಗಿದೆ ಇಲ್ಲಿವರೆಗೂ? ಎಲ್ಲ ಅನುಕೂಲ ಆಗೈತಿ. ಅವ್ರು ಏನು 5 ಗ್ಯಾರಂಟಿ ಕೊಟ್ರಲ್ಲ, 5 ಗ್ಯಾರಂಟಿ ಎಲ್ಲ ಅನುಕೂಲ ಆಗೈತಿ.
ಮತ್ತು ಎಲ್ಲರನ್ನೂ ಸಮ ನೋಡ್ತಾರೆ ಅವರು, ಭೇದ ಭಾವ ಇಲ್ಲ. ಐತಿ ಹೇಳ್ರಿ ನೀವು, ಐತಿನ? ನೀವು ಹೇಳ್ಬೇಕಲ್ಲ. ಭೇದ ಭಾವ ಇಲ್ಲ ಅವ್ರ ಕಡೆ, ಕಾಂಗ್ರೆಸ್ದವ್ರ ಕಡೆ ಭೇದ ಭಾವ ಇಲ್ಲ. ನಾವು ಯಾರಿಗೂ ಹೆಸರು ಇಡೋದಿಲ್ಲ. ಕಾಂಗ್ರೆಸ್ದವ್ರ ಕಡೆ ಭೇದ ಭಾವ ಇಲ್ಲ, ಅದಕ್ಕೆ ನಾವು ಕಾಂಗ್ರೆಸ್ ವೋಟ್ ಹಾಕ್ತೀವಿ. ಸರ್, ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂತ ನೋಡಿದ್ರೆ, ಅಂಜಲಿ ನಿಂಬಾಳ್ಕರ್ ಅಂತ ಕ್ಯಾಂಡಿಡೇಟ್ ಏನ್ ಹೆಂಗ್ ಹೇಳ್ಬೋದು ಅವ್ರ ಬಗ್ಗೆ? ಅಂಜಲಿ ನಿಂಬಾಳ್ಕರ್ ಅಡ್ಡಿ ಇಲ್ಲ. ಮೊದಲ ಇದು MLA ಇದ್ರು ಅವರು, ಈಗ MP ಆಗ್ಲಕ್ಕೆ ಅಡ್ಡಿ ಇಲ್ಲ. ಅವರು ಡಾಕ್ಟರ್ ಅದಾರ, ಗೆಲ್ಬೋದಂದ್ರೆ ನಮ್ಮ ಅಭಿಪ್ರಾಯ ಲೆವೆಲ್ ಇದೆ. ಕಾಂಪಿಟೇಷನ್ ಇದೆ, ಲೆವೆಲ್ ಇದೆ. ಮತ್ತು ಏನು ಹೆಂಗೆ ಹೇಳ್ತದೆ ಹೇಳಕ್ಕೆ ಬರೋದು. ಜನರ ಮೂಡ್ ಹೆಂಗೆ ಬರ್ತದೆ, ಒಂದು ತಾಸಿನ ಮೂಡು ಒಂದು ತಾಸಿಗೆ ಇರೋದಿಲ್ಲ, ಒಂದು 5 ನಿಮಿಷದ ಮೂಡು 5 ನಿಮಿಷಕ್ಕೆ ಇರೋದಿಲ್ಲ. ಎಲೆಕ್ಷನ್ ದಿವಸ ಏನಾಗ್ತದೆ ಅದೇ ಖರೆ. ಈಗ ನಾವು ಇದು ಮಾಡಿದ್ರೂ ಅದೆಲ್ಲ ಸುಳ್ಳು. ಎಲೆಕ್ಷನ್ ದಿವಸ ಏನಾಗ್ತದಲ್ಲ 5 ನಿಮಿಷದ ಇದು 5 ನಿಮಿಷ ಇರೋದಿಲ್ಲ. ಆಮೇಲೆ ಅದು ಏನದ ನಿಂಬಾಳ್ಕರ ಗೆಲ್ಲೋದು ಎಲ್ಲರಿಗೂ ಒಂದು ಲೆವೆಲ್ ನೋಡ್ತಾರೆ ಕಾಂಗ್ರೆಸ್ ಪಾರ್ಟಿ ಅಂದರೆ. ಈಗ ಯಾವುದೂ ಪಾರ್ಟಿ ಭೇದ ಭಾವ ಮಾಡಿಲ್ಲ ಅವರು. ಯಾರಿಗೂ ಈ ಜಾತಿ ಕೊಡೋದಿಲ್ಲ, ಆ ಜಾತಿ ಕೊಡೋದಿಲ್ಲ ಅಂದಿಲ್ಲ, ಎಲ್ಲರಿಗೂ ಕೊಡಕತ್ತಾರ ಅವರು. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರಿಗೂ ಭೇದ ಭಾವ ಇಲ್ಲ, ಎಲ್ಲರಿಗೂ ಕೊಡ್ತಾರೆ. ಆದರೆ ಏನೋ ಒಂದು ಕಾರಣಾಂತರದಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಒಬ್ಬೊಬ್ಬರಿಗೆ ಎಲ್ಲರಿಗೂ ಬರಕತ್ತಾರೆ. ಸರ್, ಆಯ್ತು, ಈಗ MP ಎಲೆಕ್ಷನ್ ಬರ್ತಿದೆ, ಲೋಕಸಭಾ ಎಲೆಕ್ಷನ್. ಈ ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್, BJP ಯಾವುದು ಅಂತ? ಕಾಂಗ್ರೆಸ್. ಕಾಂಗ್ರೆಸ್